ಅವ್ರು ಹೇಳ್ತಾರೋ ಬಯಲು ಸೀಮೆಯಲ್ಲಿದ್ರೆ ಎಲ್ಲಿ ಯಾವುದೋ ಗಿಡ ಕಂಟಿ ಏನು ಇರೋದಿಲ್ಲ ಅಲ್ಲಿ. ಅವ್ರು ಹೇಳ್ಯಾರ ಏನಪ್ಪಾ ಅಂದ್ರ ಗುಡುಗು ಸಿಡಿಲು ಬರುವಂತ ಸಂದರ್ಭದಲ್ಲಿ ಮರದ ಕೆಳಗೆ ನಿಲ್ಲಬಾರದು, ಸಣ್ಣ ಗಿಡಗಳ ಕೆಳಗೆ ನೀವು ರಕ್ಷಣೆ ಪಡಿಬೇಕಂತ ಯಾರಷ್ಟೇ. ಅವ್ರು ಬಯಲು ಒಳಗಿದ್ರೆ ಅವ್ರು ಹ್ಯಾಕ್ ಕುತ್ಕೋಬೇಕಲ್ಲಿ. ಕುಕ್ಕರಗಾಲ ಅಂತಾರೆ ಆ ಡಯಾಗ್ರಾಮ್ ನೋಡ್ರಿ, ಚಿತ್ರ ಕೊಟ್ರೆ ನಾವು ಮಿಂಚಿನ ಸಮಯದಲ್ಲಿ ಸುರಕ್ಷತಾ ಭಂಗಿ ಹೇಗಿರ್ಬೇಕು, ಸುರಕ್ಷತಾ ಭಂಗಿ ಹೇಗಿರ್ಬೇಕು. ಗುಡುಗು ಸಿಡಿದು ಬಂದಾಗ ಹೊಲದೊಳಗೆ ಯಾವುದು ಗಿಡ ಇರೋದಿಲ್ಲ, ಗಿಡ ಇಲ್ಲದೆ ಇದೆ ಅನ್ಸೋದ್ರೆ ಗಿಡದ ಕೆಳಗೆ ನಿಲ್ಲಬಾರ್ದು. ಸಣ್ಣ ಕುರುಚಲು ಸಣ್ಣ ಗಿಡಗಳ ರಕ್ಷಣೆ ಪಡಿಬೇಕಂತ ಯಾರವ್ರ. ತೆಂಗಿನ ಗಿಡಕ್ಕದು ಸಿಡ್ಲು ಬಡಿತದೆ ನೋಡಿರಲ್ಲ, ಆಗ ಅದಂತ ಗಿಡಗಳು ಯಾವುದೇ ಎತ್ತರವಾದ ಗಿಡಗಳ ಕೆಳಗೆ ನಿಲ್ಲಬಾರ್ದು. ಹಾಗ ಆ ಕಾರಣದಿಂದ ಈಗ ಬೈಲೊಳಗಿದ್ರು ನಿಮ್ಮ ತಂದೆ ರೈತದಾರ, ನಿಮ್ಮ ತಾಯಿ ಹೊಲಕ್ಕೆ ಹೋಗ್ಯಾರವ್ರ, ಆ ಹೊಲದೊಳಗೆ ಸಿಡ್ಲು ಗುಡುಗು ಬರಾಕತೈತಿ, ಬಳಿ ಬರಾಕತ್ತದ, ಹಾವು ಹೆಂಗೆ ರಕ್ಷಣೆ ಪಡಿ ನಿಮ್ಮ ತಾಯಿ ಹೋಗಿ ಹೇಳ್ಬೇಕು. ಇದನ್ನ ಪ್ರಾಕ್ಟಿಕಲ್ ಮಾಡಿ ಹೇಳ್ಬೇಕು. ನೀವು ತಂದೆಗೆ ಹೇಳ್ಬೇಕು, ಇಲ್ಲ ಅಪ್ಪ ಇದು ಟೆಕ್ಸ್ಟ್ ಬುಕ್ ತೋರಿಸ್ರಿ, ರೀಡಿಂಗ್ ಮಾಡ್ರಿ, ಮಾಡ್ಕೊಂಡು ನಿಂತ ಹೇಳ್ಬೇಕು. ಕುಕ್ಕರ ಬಾಲಿನ ರೀತಿಯಲ್ಲಿ ಏನ್ ಮಾಡ್ಬೇಕು ನಾವು, ಆ ಭಂಗಿಯಲ್ಲಿ ಅಟಗತ್ತ ಹಾಗೆ ಏನು ಸುರಕ್ಷತಾ ಕ್ರಮವನ್ನ ತಗೊಳ್ಬೇಕು. ಇವ್ರು ತೋರಿಸ್ತಾರ ಕುಕ್ಕರುಗಾಲು ಅಂದ್ರೆ ಏನು ಅಂತ ಹೇಳ್ಕೊಂಡು ಅಟಗತ್ತ ಕೊಡ್ರಿ. ಕುಕ್ಕರುಗಾಲಿನ ನೋಡಿ ಹೀಗಿರ್ಬೇಕು, ಇಲ್ಲ ಸರಿ ಇದೆ ತಲೆ ಬೇರ್ಬೇಡ ಮೊದಲ ಸ್ವಲ್ಪ ನೋಡ್ರಿ ಈ ತಲೆ ಮಾಡಿ ಮಾತಾಡೋರಿ. ಇದು ಕುಕ್ಕರುಗಾಲು ಭಂಗಿ ಅಂತ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಏನ್ ಮಾಡ್ಬೇಕು, ಬೈಲಿನೊಳಗಿದ್ದಾಗ ಸಿಡಿಲು ಗುಡುಗಿನಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಈ ಭಂಗಿಯಲ್ಲಿ ಹೀಗೆ ಕೂತ್ಕೋಬೇಕು. ಮುಖ ಮೇಲೆ ಮಾಡಂಗಿಲ್ಲ. ಗೊತ್ತಾಗತ್ತಲೆ, ಮನೆಗೆ ಹೇಳ್ತಾರೆ, ನೀವು ಹೊರಗೆ ಹೋಗಿರ್ತಾರೆ ಅಥವಾ ಜೋರು ಮಳೆ ಬರುವ ಸಂದರ್ಭದಲ್ಲಿ ಗುಡುಗು ಸಿಡ್ಲು ಬರುವಾಗ ನೀವು ಹೋಗಿರ್ತೀರಿ, ನೀವು ರಕ್ಷಣೆ ಪಡಿಬೇಕು, ನಮ್ಮ ಜೊತೆಗಿದ್ದವ್ರಿಗೂ ರಕ್ಷಣೆ ಪಡಿಬೇಕು ಹೇಳಬೇಕು. ಮನೆಯಲ್ಲಿ ನೀವು ಜಾಗೃತ ಮಾಡಬೇಕು ಅಂತ. ಓಕೆ, ಗುಡ್, ನಡೀರಿ, ಗುಡ್.